ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ RRB ಯಲ್ಲಿ ಕರೆದಿರುವಂತಹ ಅಡ್ಮಿಟ್ ಕಾರ್ಡ್ ಅನ್ನ ತಿಳಿಸ್ಕೊಡಕ್ ಬಂದಿಸಿದ್ರೆ, RRB ಯಲ್ಲಿ ಅಡ್ಮಿಟ್ ಕಾರ್ಡ್ ನ ಬಿಟ್ಟಿದ್ರೆ ಸ್ನೇಹಿತರೆ ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಏನಿದೆ ಈ ಸೆಕ್ಷನ್ ಬಂದು ಡೈರೆಕ್ಟ್ ಆಗಿ RRB ಗ್ರೂಪ್ ಡಿ ಅಡ್ಮಿಟ್ ಕಾರ್ಡ್ ರಿಕ್ರೂಟ್ಮೆಂಟ್ 2025 ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಡೈರೆಕ್ಟ್ ಆಗಿ ಡೌನ್ಲೋಡ್ ಲಿಂಕ್ ನ ಕೊಡ್ತೀನಿ, ಹಾಗೆ ಯಾವತ್ತು ಎಕ್ಸಾಮ್ ಡೇಟ್ ಇದೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಯಾರಾದ್ರೂ ನೀವು ಈ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಮೆಸೇಜ್ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಎಕ್ಸಾಮ್ ಡೇಟು ಮತ್ತು ಸಿಟಿ ನಿಮಗೆ ಬರುತ್ತೆ ಸ್ನೇಹಿತರೆ. ಸೊ ಎಕ್ಸಾಮ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. RRB ಗ್ರೂಪ್ ಡಿ ಇದು 27 ನವೆಂಬರ್ ಇಂದ ಸ್ಟಾರ್ಟ್ ಆಗಿದೆ, 16 ಜನವರಿ 2026 ವರೆಗೂ ಡೇಟ್ ಇದಾವೆ ಸ್ನೇಹಿತರೆ. ಓಕೆನಾ. ಸೊ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಸೆಂಟರ್ಸ್ ಇದಾವೆ. ಸೊ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು, ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದ್ರದ್ದು ಸ್ಟೆಪ್ಸ್ ಏನು ಅಂತ ಹೇಳೋದಾದ್ರೆ, ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಿದೀರಾ ಅಂತ. ಓಕೆನಾ. ಇದು ಗ್ರೂಪ್ ಡಿ ಪೋಸ್ಟಾ, ನೀವು ಅಪ್ಲೈ ಮಾಡಿರೋದು ಗ್ರೂಪ್ ಡಿ ಪೋಸ್ಟಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದ ನಂತರ ಎಕ್ಸಾಮ್ ಟೈಪ್ ಬಂದು ನಿಮಗೆ CBT ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಮತ್ತು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿರೋದು ಆಲ್ರೆಡಿ 24 ನವೆಂಬರ್ಗೆ ರಿಲೀಸ್ ಆಗಿದೆ, ಮತ್ತು 27ನೇ ತಾರೀಕಿಂದನೇ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿದಾವೆ ಸ್ನೇಹಿತರೆ. ಸೊ ಆನ್ಲೈನ್ ಮುಖಾಂತರ ನೀವು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಮತ್ತು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇದು ಬಂದು 16ನೇ ತಾರೀಕು ಜನವರಿವರೆಗೂ ಲಾಸ್ಟ್ ಡೇಟ್ ಇದೆ. ಸೊ ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಡೇಟ್ ಯಾವತ್ತಿದೆಯೋ ಆ ಒಂದು ಡೇಟ್ ನೀವು ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದೆಲ್ಲ ಬಂದು ನೀವು ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ರಿಜಿಸ್ಟರ್ ನಂಬರ್ ಅಂತ ಹೇಳೋದಾದ್ರೆ, ಫಸ್ಟ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದಾಗ ಏನ್ ಅಪ್ಲಿಕೇಶನ್ ಫಾರ್ಮ್ ಬಂದಿರುತ್ತೆ ಆ ಟೈಮಲ್ಲಿ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಆ ನಂಬರ್ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಈ ಎರಡು ಕರೆಕ್ಟ್ ಆಗಿರುವಂತದನ್ನ ನೀವು ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಿರ್ತೀರಲ್ವಾ, ಸೊ ಅದನ್ನ ಒಂದು ಪ್ರತಿ ಅಂದ್ರೆ ಅಪ್ಲಿಕೇಶನ್ ಅಪ್ಲೈ ಮಾಡಿರುವಂತಹ ಫಾರ್ಮ್ ಏನಿದೆ ಆ ಒಂದು ಫಾರ್ಮ್ ನಿಮ್ಮ ಹತ್ರ ಇದ್ರೆ ತುಂಬಾ ಉಪಯೋಗಕಾರಿ. ಸೊ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಅಲ್ಲಿ ಬರ್ದಿರ್ತಾರೆ ಮತ್ತು ಡೇಟ್ ಆಫ್ ಬರ್ತ್ ಬರ್ದಿರುತ್ತೆ. ಓಕೆನಾ. ಸೊ ಅದನ್ನ ನೋಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಏನೇನು ಡಾಕ್ಯುಮೆಂಟ್ಸ್ ಮೆನ್ಷನ್ ಆಗಿರುತ್ತೆ, ಏನೇನು ಡೀಟೇಲ್ ಮೆನ್ಷನ್ ಆಗಿರುತ್ತೆ ಅಡ್ಮಿಟ್ ಕಾರ್ಡ್ ಅಲ್ಲಿ ಅಂತ ಹೇಳಿದ್ರೆ, ನಿಮ್ಮ ನೇಮ್ ಇರುತ್ತೆ, ರೋಲ್ ನಂಬರ್ ಇರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಎಕ್ಸಾಮ್ ಡೇಟ್ ಮತ್ತು ಶಿಫ್ಟ್ ಇರುತ್ತೆ. ಅದ ನಂತರ ರಿಪೋರ್ಟಿಂಗ್ ಟೈಮು ಮತ್ತು ಗೇಟ್ ಕ್ಲೋಸಿಂಗ್ ಟೈಮು ಅಂತ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ರಿಪೋರ್ಟಿಂಗ್ ಟೈಮು ಮತ್ತು ಗೇಟ್ ಕ್ಲೋಸಿಂಗ್ ಟೈಮು ಅಂತ ಹೇಳಿದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ 8 ಗಂಟೆ ರಿಪೋರ್ಟಿಂಗ್ ಟೈಮ್ ಅಂತ ಕೊಟ್ಟಿರ್ತಾರೆ, ಮತ್ತೆ ಗೇಟ್ ಕ್ಲೋಸಿಂಗ್ ಟೈಮು 8:30 ಅಂತ ಕೊಟ್ಟಿರುತ್ತೆ. ಓಕೆನಾ. ಸೊ ರಿಪೋರ್ಟಿಂಗ್ ಟೈಮು 8 o'clock ಅಂತ ಹೇಳಿದ್ರೆ ನೀವು 8 o'clockಗೆ ನೀವು ರಿಪೋರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ಓಕೆನಾ. ಸೊ ಇವಾಗ 9:00ವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ 9 ಗಂಟೆಗೆ ಕ್ಲೋಸ್ ಆಗುತ್ತೆ ಗೇಟ್. ಓಕೆನಾ. ಸೊ ಗೇಟ್ ಕ್ಲೋಸ್ ಆಗ್ಬಿಡುತ್ತೆ 9 ಗಂಟೆಗೆ. ಅದ ನಂತರ ನಿಮ್ಗೆ 9:30ವರೆಗೂ ಟೈಮ್ ಇರುತ್ತೆ ನೀವು ಕುತ್ಕೊಳ್ಳೋದಕ್ಕೆ. ಸೊ ಯಾರ್ಯಾರು ಎಂಟರ್ ಆಗಿದ್ರಿ ಲಾಸ್ಟ್ ಮಿನಿಟ್ ಅಲ್ಲಿ ಅಂತ ಒಂದು ಅಭ್ಯರ್ಥಿಗಳು ಹೋಗಿ ಅವರ ಸೀಟ್ ಅಲ್ಲಿ ಹೋಗಿ ಕುತ್ಕೊಳ್ಳೋ ಗಂಟ ಟೈಮ್ ನ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಆ ರೀತಿ ಇರುತ್ತೆ. ಓಕೆನಾ. ಎಕ್ಸಾಮ್ ಸಿಟಿ ಮತ್ತು ಸೆಂಟರ್ ಅಡ್ರೆಸ್ ಕೂಡ ಇರುತ್ತೆ, ಮತ್ತೆ ನಿಮ್ಮ ಫೋಟೋ ಇರುತ್ತೆ, ಸಿಗ್ನೇಚರ್ ಇರುತ್ತೆ, ಮತ್ತು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಡಿವೈಸಸ್ ನ ತಗೊಂಡೋಗ್ಬಾರ್ದು, ಮತ್ತೆ ಮೊಬೈಲ್ ಫೋನು, ಲ್ಯಾಪ್ಟಾಪ್, ಪೆನ್ ಡ್ರೈವ್ ಅಥವಾ ಏನು ಸ್ಮಾರ್ಟ್ ಫೋನು, ಸ್ಮಾರ್ಟ್ ವಾಚ್ ಮತ್ತೆ ಬೆಲ್ಟ್, ಈ ರೀತಿ ಎಲ್ಲದನ್ನು ಕೂಡ ಮೆನ್ಷನ್ ಮಾಡಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಬರ್ದಿರುತ್ತೆ, ಮತ್ತು ನಿಮ್ಮ ಕೆಟಗರಿ ಯಾವುದು ಅಂತ ಹೇಳ್ಬಿಟ್ಟು ಬರ್ದಿರುತ್ತೆ, ಮತ್ತು ನೀವು ಸಿಗ್ನೇಚರ್ ಮಾಡೋದಕ್ಕೋಸ್ಕರ ಒಂದು ಜಾಗ ಕೂಡ ಕೊಟ್ಟಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ CBT ಕ್ಲಿಯರ್ ಆಗ್ತೀರಾ ಅಂತ ಒಂದು ಅಭ್ಯರ್ಥಿಗಳು PET ಹೋಗ್ತೀರಾ. PET ಅಂತ ಹೇಳಿದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಅದಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಇರುತ್ತೆ. ಸೊ ಈ ರೀತಿ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ನೀವು ಏನೇನ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬೇಕು, ಮೊದಲೇ ಮಾತು ಎಕ್ಸಾಮ್ ಸೆಂಟರ್ಗೆ ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ಅಡ್ಮಿಟ್ ಕಾರ್ಡ್ ನ ಕರೆಕ್ಟ್ ಆಗಿ ಪ್ರಿಂಟ್ ಮಾಡ್ಕೊಂಡು ತಗೊಂಡೋಗ್ಬೇಕಾಗುತ್ತೆ. ಸೊ ಜೆರಾಕ್ಸ್ ಆಗಿರ್ಲಿ, ಬ್ಲಾಕ್ ಅಂಡ್ ವೈಟ್ ಆಗಿರ್ಲಿ ಅಥವಾ ಕಲರ್ ಆಗಿರ್ಲಿ, ಯಾವುದೇ ಆದ್ರೂ ನಡೆಯುತ್ತೆ ಸ್ನೇಹಿತರೆ. ಆ ರೀತಿ ಏನಿಲ್ಲ ಕಲರೇ ತಗೊಂಡೋಗ್ಬೇಕು ಅಂತ ಏನು ಇಲ್ಲ. ಓಕೆನಾ. ಸೊ ನೀವು ಬ್ಲಾಕ್ ಅಂಡ್ ವೈಟ್ ಅಥವಾ ಜೆರಾಕ್ಸ್ ಕಲರ್ ಯಾವ್ದ್ರಲ್ಲಿ ಯಾವ್ದಾರ ಒಂದು ತಗೊಂಡು ಹೋಗ್ಬೋದು. ಅದಾದ ನಂತರ ವ್ಯಾಲಿಡ್ ID ಪ್ರೂಫ್. ವ್ಯಾಲಿಡ್ ID ಪ್ರೂಫ್ ಅಂತ ಹೇಳಿದ ತಕ್ಷಣ ಆಧಾರ್ ಕಾರ್ಡು ಆಗಿರ್ಲಿ ಅಥವಾ ಪ್ಯಾನ್ ಕಾರ್ಡ್ ಆಗಿರ್ಲಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ವೋಟ್ ಕಾರ್ಡು, ಯಾವುದೇ ಒಂದು ವ್ಯಾಲಿಡ್ ID ಪ್ರೂಫ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ಅದಂತರ ಪಾಸ್ಪೋರ್ಟ್ ಸೈಜ್ ಫೋಟೋ 2 ತಗೊಂಡೋಗಿ ಸ್ನೇಹಿತರೆ. ಸೊ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಅವ್ರು ಏನಾದ್ರು ಕೇಳಿದ್ರೆ ನಿಮ್ಗೆ ಯೂಸ್ ಆಗುತ್ತೆ ಅದನ್ನ ಕೊಡೋದಕ್ಕೋಸ್ಕರ. ಓಕೆನಾ. ಸೊ ಈ ರೀತಿ ಇದೆ. ಅದಾದ ನಂತರ ನೀವು ಎಕ್ಸಾಮ್ ಡೇಟ್ ಟೈಮಲ್ಲಿ ನೀವು ಎಕ್ಸಾಮ್ ಸೆಂಟರ್ಗೆ ಅಟ್ಲೀಸ್ಟ್ 1 hour ಮುಂಚೆನೆ ನೀವು ಹೋಗಿ ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತೆ ಗೇಟ್ ಕ್ಲೋಸಿಂಗ್ ಟೈಮ್ ಆದ ನಂತರ ಯಾರಿಗೂ ಒಳಗಡೆ ಬಿಡೋದಿಲ್ಲ ಸ್ನೇಹಿತರೆ. ಓಕೆನಾ. ಇದು ಗಮನದಲ್ಲಿರಲಿ. 1 ನಿಮಿಷ 2 ನಿಮಿಷ ಅಂತ ಹೇಳಿದ್ರು ಯಾರು ಬಿಡೋದಿಲ್ಲ. ಸೊ ಇದು ನಿಮ್ಮ
ಜವಾಬ್ದಾರಿ ಆಗಿರುತ್ತೆ ಬೇಗ ಹೋಗಿ ಕಾಯೋದಕ್ಕೆ. ಓಕೆನಾ. ಸೊ ಎಲೆಕ್ಟ್ರಾನಿಕ್ ಡಿವೈಸಸ್, ಫೋನು, ವಾಚು, ಕ್ಯಾಲ್ಕುಲೇಟರ್ ಯಾವುದು ಕೂಡ ಇರೋದಿಲ್ಲ. ಮತ್ತು ನೀವು ನೀರಿನ ಬಾಟ್ಲು ತಗೊಂಡೋಗ್ಬೋದಾಗಿರುತ್ತೆ. ನೀರಿನ ಬಾಟ್ಲು ಯಾವ ತರದ್ದು ಅಂದ್ರೆ ಟ್ರಾನ್ಸ್ಪರೆಂಟ್. ಓಕೆನಾ. ಯಾವುದೇ ರೀತಿ ಕಲರ್ ಇರಬಾರ್ದು, ಅಥವಾ ಈ ಮಿಲ್ಟನ್ ಆಗಿರ್ಲಿ ಅಥವಾ ಇದು ಕ್ಲೋಸ್ಡ್ ಆಗಿರುವಂತಹ ಬಾಟಲ್ಸ್ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ವೈಟ್ ಕಲರ್ದು ಟ್ರಾನ್ಸ್ಪರೆಂಟ್ ಇರುವಂತಹ ಬಾಟಲ್ ನೀವು ತಗೊಂಡು ಹೋಗ್ಬೇಕು. ಓಕೆನಾ. ಅದ ನಂತರ ಇನ್ಸ್ಟ್ರಕ್ಷನ್ಸ್, ಯಾರ್ಯಾರು ಎಕ್ಸಾಮ್ ಸೆಂಟರ್ಗೆ ಹೋಗ್ತೀರಾ ಆ ಟೈಮಲ್ಲಿ ಇನ್ವಿಜಿಲೇಟರ್ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಓಕೆನಾ. ಸೊ ಇನ್ಸ್ಟ್ರಕ್ಷನ್ ನೀವು ನೋಡ್ಕೊಂಡು ಅವ್ರು ಹೇಳಿದ ರೀತಿಯಲ್ಲಿ ನೀವು ಇರ್ಬೇಕಾಗಿರುತ್ತೆ. ಯಾವುದೇ ರೀತಿಯಲ್ಲಿ ಪಕ್ಕದಲ್ಲಿರುವಂತಹ ಕ್ಯಾಂಡಿಡೇಟ್ ಜೊತೆಗೆ ಮಾತಾಡೋದಾಗಿರ್ಲಿ, ಅಥವಾ ಏನೇ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ನ ತಗೊಂಡೋಗೋದಾಗಿರ್ಲಿ, ಏನೇ ಆಗಿರ್ಲಿ, ಅಟ್ಲೀಸ್ಟ್ ಒಂದು ಪೇಪರ್ ಕೂಡ ತಗೊಂಡೋಗಿದ್ರು ಕೂಡ ಅವರು ನಿಮ್ಮನ್ನ ವಾಪಸ್ ಕಳಿಸ್ತಾರೆ. ಓಕೆನಾ. ಇದು ಒಂದು ಗಮನದಲ್ಲಿರಲಿ. ಮಾಲ್ ಪ್ರಾಕ್ಟೀಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ಹಾಕ್ತಾರೆ. ಓಕೆನಾ. ಈ ರೀತಿ ಇದೆ. ಅದಂತರ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ನೋಡೋದಾದ್ರೆ 100 ಕ್ವಶನ್ಸ್ ಇರುತ್ತೆ 100 ಮಾರ್ಕ್ಸ್ಗೆ. ಓಕೆನಾ. ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 1/3, ಅಂದ್ರೆ 3 ಕ್ವಶನ್ ರಾಂಗ್ ಆಯ್ತು ಅಂದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಮ್ಯಾಥಮೆಟಿಕ್ಸ್ ಗೆ 25 ಕ್ವಶನ್ 25 ಮಾರ್ಕ್ಸ್, ಜನರಲ್ ಸೈನ್ಸ್ ಗೆ 25 ಕ್ವಶನ್ 25 ಮಾರ್ಕ್ಸ್ ಇದೆ, ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಗೆ 30 ಕ್ವಶನ್ 30 ಮಾರ್ಕ್ಸ್ ಇರುತ್ತೆ, ಮತ್ತು ಜನರಲ್ ಅವೇರ್ನೆಸ್ 20 ಕ್ವಶನ್ ಗೆ 20 ಮಾರ್ಕ್ಸ್ ಇದೆ. ಓಕೆನಾ. ಈ ರೀತಿ ಇದೆ. ಸೊ ಇದಿಷ್ಟು ನೀವು ಚೆಕ್ ಮಾಡ್ಕೊಂಡು ಓದ್ಕೊಂಡು ಹೋಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. CBT ಆಗಿರೋದ್ರಿಂದ ಕಂಪ್ಯೂಟರ್ ಅಲ್ಲೇನೆ ನೀವು ಟಿಕ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಅದ ನಂತರ ನಿಮ್ಗೆ ಏನೇ ಡೌಟ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ rrbcdg.gov.in ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವೆಬ್ಸೈಟ್ ಅನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡೋ ಸಮಯದಲ್ಲಿ ಯಾವ ವೆಬ್ಸೈಟ್ ಅಪ್ಲೈ ಮಾಡಿದ್ರು ಅದೇ ವೆಬ್ಸೈಟ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈಗಾಗಲೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರುವಂತಹ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ಕೊಳ್ಳಿ. ಓಕೆನಾ. ಸೊ ನಿಮ್ಗೆ ಏನೇ ಸೊ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಡೈರೆಕ್ಟ್ ಆಗಿ ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಏನಿದೆ, ಈ ಒಂದು ಲಿಂಕ್ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಕೊಡಬೇಕಾಗಿರುತ್ತೆ ಮತ್ತು ಡೇಟ್ ಆಫ್ ಬರ್ತ್ ಕೊಟ್ಟು ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಲಾಗಿನ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ಏನೇ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಹೆಲ್ಪ್ ಡೆಸ್ಕ್ ನಂಬರ್ ಕೊಟ್ಟಿದ್ದಾರೆ. ಸೊ ಈ ಒಂದು ನಂಬರ್ ನ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಏನು ಫಾಲ್ಟ್ ಬರ್ತಾ ಇದೆ, ಯಾವ್ದಾದ್ರು ನಿಮ್ಗೆ ಯೂಸರ್ ID ಪಾಸ್ವರ್ಡ್ ಎರರ್ ಅಂತ ಬರ್ತಾ ಇದೆಯಾ, ಆ ರೀತಿ ಏನೇ ಒಂದು ಎರರ್ ಬಂತು ಅಂತ ಹೇಳೋದಾದ್ರೆ ಈ ಒಂದು ಫೋನ್ ನಂಬರ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. 9 ಗಂಟೆಯಿಂದ ಹಿಡಿದು 6 ಗಂಟೆವರೆಗೂ ನೀವು ಸೋಮವಾರದಿಂದ ಶನಿವಾರದವರೆಗೂ ನೀವು ಕಾಲ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀವಿ. ಹಾಗೆ ಇನ್ನು ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್ ನೋಡೋದಾದ್ರೆ ಇದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಸೊ ಇದರಲ್ಲಿ ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಇರುತ್ತೆ ಸ್ನೇಹಿತರೆ ಯಾವ ಒಂದು ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ CBT ಇ ಕಾಲ್ ಲೆಟರ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದಾರೆ. ಓಕೆನಾ. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಮತ್ತೆ ಅದೇ ಸೇಮ್ ನಾನೇನು ನಿಮ್ಗೆ ಕೊಟ್ಟಿದ್ದ ಲಿಂಕ್, ಡೈರೆಕ್ಟ್ ಲಿಂಕ್ ಅದೇ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ rrbcdg.gov.in ಅನ್ನೋದ್ರಲ್ಲಿ ಈ ಒಂದು ವೆಬ್ಸೈಟ್ ಇರೋದು ಸ್ನೇಹಿತರೆ. ಓಕೆನಾ. ಸೊ ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳು, ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.